ಹಾಯ್ ಫ್ರೆಂಡ್ಸ್, ನಾನಿವತ್ತು ಕನ್ನಡ ಸಿನಿಮಾದಲ್ಲೇ ಕ್ರಾಂತಿಯನ್ನು ಉಂಟು ಮಾಡಿದ ಒಬ್ಬ ಪ್ರಸಿದ್ಧ ಭಾರತೀಯ ಅಂತಲೇ ಹೇಳ್ಬೋದು, ನಮ್ಮ ಕಾಶಿನಾಥ್ ಅವರು. ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಕಾಶಿನಾಥ್ ಅವರು ಹುಟ್ಟಿದ್ದು ಮೇ 8, 1951ರಲ್ಲಿ. ಅದು ಕೂಡ ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಇವರು ಹುಟ್ಟಿರುವಂಥದ್ದು. ಹಾಗೆ ಬೆಂಗಳೂರಿಗೆ ಸ್ಥಳಾಂತರಗೊಂಡ ನಂತರ ಅವರು ಅಪರೂಪದ ಅತಿಥಿಗಳು ಅನ್ನೋ ಒಂದು ಮೂವಿಲಿ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಅಂತಲೇ ಹೇಳ್ಬೋದು. ಆ ಮೂವಿ 1976ರಲ್ಲಿ ನಿರ್ದೇಶನ ಆಯಿತು. ಆ ಒಂದು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ತಗೊಳ್ತಾರೆ ನಮ್ಮ ಕಾಶಿನಾಥ್ ಅವರು. ಕಾಶಿನಾಥ್ ಅವರು ಅಪರಿಚಿತ ಅನ್ನೋ ಮೂವಿನ 1978ರಲ್ಲಿ ಡೈರೆಕ್ಷನ್ ಮಾಡ್ತಾರೆ. ಹಾಗೆ 1984ರಲ್ಲಿ ನಟನೆಗೆ ಪಾದಾರ್ಪಣೆ ಮಾಡ್ತಾರೆ. ಅದು ಕೂಡ ಅನುಭವ ಅನ್ನೋ ಚಿತ್ರದ ಮೂಲಕ. ಈ ಮೂವಿಲಿ ಇವರೇನೆ ಡೈರೆಕ್ಷನ್ ಕೂಡ ಹಾಗೆ ನಟನಾಗಿ ಕೂಡ ನಟಿಸ್ತಾರೆ. ಹಾಗೆ ಪೋಲಿ ಕಿಟ್ಟಿ, ಚೋರ್ಗುಡು, ಚಂಡಾಲ್ ಶಿಷ್ಯ, ಹಾಗೆ ಅತಿಮಧುರ ಅನುರಾಗ, ಅನಂತನ ಅವಾಂತರ 1989ರಲ್ಲಿ ರಿಲೀಸ್ ಆದಂತಹ ಮೂವಿ, ಹೆಂಡತಿ ಎಂದರೆ ಹೀಗಿರಬೇಕು, ಅವಳೇ ನನ್ನ ಹೆಂಡತಿ, ಹಾಗೆ ಇನ್ನೂ ಹೆಚ್ಚು ಮೂವಿಗಳಲ್ಲಿ ನಟಿಸ್ತಾರೆ. ಹಾಗೆ ಅಜಗಜಾಂತರ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಕಾಶಿನಾಥ್ ಅವರು. ಹೀಗೆ ಹೆಚ್ಚು ಮೂವಿಗಳಲ್ಲಿ ಕಾಣಿಸ್ಕೊಂಡ ನಮ್ಮ ಕಾಶಿನಾಥ್ ಅವ್ರಿಗೆ ತುಂಬ ಒಳ್ಳೆ ಯಶಸ್ಸನ್ನು ತಂದುಕೊಟ್ಟಂತಹ ಮೂವಿ ಬಂದು ಹೆಂಡತಿ ಎಂದರೆ ಹೀಗಿರಬೇಕು. ಅದು 1995ರಲ್ಲಿ ರಿಲೀಸ್ ಆದಂತಹ ಮೂವಿ. ಹಾಗೆ ಅನುಭವ ಮೂವಿ ಕೂಡ ತುಂಬಾ ಫೇಮಸ್ ಆದರು ಅಂತಲೇ ಹೇಳ್ಬೋದು ಕಾಶಿನಾಥ್ ಅವರು. ಹಾಗೆ ನೋಡೋದಾದರೆ ಕಾಶಿನಾಥ್ ಅವರು ಡೈರೆಕ್ಷನ್ಗಿಂತನೂ ನಟನೆಗೆ ಜಾಸ್ತಿ ಒತ್ತನ್ನು ಕೊಟ್ಟರು ಅಂತಲೇ ಹೇಳ್ಬೋದು. ಡೈರೆಕ್ಷನ್ ಅಂತ ನೋಡೋದಾದರೆ ಉಶ್ ಅನ್ನೋ ಮೂವಿನ ಇವರೇ ಡೈರೆಕ್ಟ್ ಮಾಡಿರ್ತಾರೆ. ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಆರ್ ಮೂವಿ ಓಡೋದೇ ಕಷ್ಟ ಆಗಿತ್ತು. ಆದರೆ ಇದು ಸಿಲ್ವರ್ ಜೂಬ್ಲಿ ಥರ ಚೆನ್ನಾಗಿ ಓಡ್ತು ಅಂತಲೇ ಹೇಳ್ಬೋದು ಉಶ್ ಅನ್ನೋ ಮೂವಿ. ಅದರಲ್ಲಿ ಉಪೇಂದ್ರ ಅವರು ಕೈ ಜೋಡಿಸಿದ್ರು ಇವರ ಡೈರೆಕ್ಷನ್ ಜೊತೆಗೆ. ಅವರು ಕೂಡ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು, ಉಪೇಂದ್ರ ಸರ್ ಅವರು ಕೂಡ. ಹಾಗೆಯೇ ಕಾಶಿನಾಥ್ ಅವ್ರಿಗೆ ಚಂದ್ರಪ್ರಭಾ ಅನ್ನೋರನ್ನ ಮದುವೆ ಕೂಡ ಆಗಿದ್ದಾರೆ ಕಾಶಿನಾಥ್ ಅವರು. ಹಾಗೆ ಇವ್ರಿಗೆ ಒಬ್ಬ ಮಗ ಅಲೋಕ್ ಅಂತ ಕೂಡ ಇದ್ದಾರೆ. ಹಾಗೆ ಅಮೃತ ವರ್ಷಿಣಿ ಅನ್ನೋ ಒಬ್ಬಳು ಮಗಳು ಕೂಡ ಇದ್ದಾರೆ. ಇವರೇನೆ ಅಲೋಕ್. ಇವರು ಕೂಡ ನಟನೆಗೆ ಕಾಲಿಟ್ಟಿದ್ರು. ಅದು 12 AM ಅನ್ನೋ ಒಂದು ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ ಅಲೋಕ್ ಅವರು. 2017ರಲ್ಲಿ ಲಿಂಫೋಮಾ ಎನ್ನುವ ಒಂದು ರೋಗ ಪತ್ತೆಯಾಗಿತ್ತು ನಮ್ಮ ಕಾಶಿನಾಥ್ ಅವ್ರಿಗೆ. ಹಾಗೆಯೇ ಇವರು 2018ರಲ್ಲಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾರೆ ನಮ್ಮ ಕಾಶಿನಾಥ್ ಅವರು. ಇದಿಷ್ಟು ಕಾಶಿನಾಥ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ.